ಇದು ಒಂದು ಘಟ್ಟ. ಇನ್ನು ನಾಳೆ ಸೋಮವಾರ ಅಪ್ಪ ಸಿದ್ಧಾರೂಢ. ನಾಳೆ ಸೋಮವಾರ ಬಹಳ ವಿಚಿತ್ರ ವಿಚಿತ್ರ ಪವಾಡಗಳು ಬಾಲಕರು ಮಾಡ್ತಾರ. ಯಾವ ರೀತಿಯಿಂದ ಸಿದ್ಧಾರೂಢಪ್ಪ ಗುರುನಾಥಾರೂಢ ಶರೀರ ಒಳಗೆ ಪ್ರವೇಶ ಆಗ್ತಾರ, ಅದೇ ರೂಪದಿಂದ ಎಲ್ಲ ಲೈಟ್ಗಳು ತೆಗೆದು ಎಲ್ಲ ಕತ್ತಲೆ ಮಾಡಿ ಗುರುನಾಥಾರೂಢ ಶರೀರ ಒಳಗೆ ಹೆಂಗ್ ಸಿದ್ಧಾರೂಢ ಪ್ರವೇಶ ಆಗ್ತಾರ ಅದು ಮಾಡೋದ. ಸಾಂಗ್ಲಿದಿಂದ ಹೆಂಗ್ ಬರ್ತಾರ, ಆರೂಢ ಜ್ಯೋತಿ ಶಿವಪುತ್ರಪ್ಪಗಳು ಹೆಂಗ ಕೈಲಾಸ ಮಂಟಪದೊಳಗೆ ವೇದಾಂತ ಡಂಗುರ ಸಾರ್ತಾರ. ಎಲ್ಲಾ ಮಹಾತ್ಮರು ಸಿದ್ಧಾರೂಢಪ್ಪ ಶರೀರ ಬಿಡುವಾಗ ಯಾವ ರೀತಿಯಿಂದ ಅಪ್ಪ ಕೊಂಡಾಡ್ತಾರ ಎಂಬುದು ಎಲ್ಲ ಮುಂದಿನ ಸೋಮವಾರ ಮಾಡ್ತಾರ. ನೀವು ಮುಂದಿನ ಸೋಮವಾರ ಬರ್ಬೇಡ್ರಿ, ಬರ್ರಿ ಅಂದಿಲ್ಲ. ಬರ್ರಿ. ಇಲ್ಲ ಏನ ಅಂದೆ ನಾನು, ಏನಂದೆ? ಎಲ್ಲರೂ ಬರಲೇಬೇಕು. ಸಿದ್ಧಾರೂಢಪ್ಪನ ಗ್ರಂಥದ ಕೊನೆಯ ಘಟ್ಟದ ಪ್ರಶ್ನೆ ಇರ್ತಾವ ಇವ ಅಲ್ಲಿ. ಮುಂದೆ 2 ದಿನಕ್ಕೆ ಸಿದ್ಧಾರೂಢಪ್ಪನ ಮಂಗಲ ಕಾರ್ಯಕ್ರಮ ಇರ್ತದ. ಇದಕ್ಕಿಂತ ನಾನಾ ತರಗಳ ಪವಾಡ ಅವ್ರ ಹುಡುಗರು ಎಷ್ಟು ಚಂದ ಮಾತಾಡೋದು ತಿಳಿದು ಇಲ್ಲ, ಅವ್ರು ಮಾತಾಡೋದು ನಿಮಗೆ ಎಲ್ಲಿ ಅವು ಕುರಿತು ಒಂದು ಆಟ ಚಂದ. ಮತ್ತೆ ನೀವು ನಗುತ್ತಿದ್ರೇನು ಇಲ್ಲಿ ಅದು ಮಾಡಿದ್ದಿಲ್ಲ ಅಂದ್ರೆ ಎಷ್ಟು ನಗುತ್ತೀವೋ ಅಷ್ಟು ಆವೇಶ ಹೆಚ್ಚ ಅಂತದೇವ ನಮ್ಮದ. ಬಹಳ ಸಂತೋಷ. ನಿಮ್ಮ ಮಕ್ಕಳ ಮೇಲೆ ಇಟ್ಟ ನಂಬಿಕೆ ಎಷ್ಟೇ ಮಳೆ ಆಲ್ಯಾಕ ನಮ್ಮೂರ ಮಕ್ಕಳು ಸಿದ್ಧಾರೂಢಪ್ಪನ ಪಾತ್ರ, ಕೆಸನಾಳಿ ಶರೀಫನ ಪಾತ್ರ, ಕಬೀರದಾಸನ ಪಾತ್ರ, ಗರಗದ ಮಡಿವಾಳಪ್ಪನ ಪಾತ್ರ ಮಾಡ್ತಾವ ಅಂದ್ರ ಅವ್ರ ರೂಪದೊಳಗೆ ಅವ್ರದ ಎಲ್ಲ ಮಹಾತ್ಮರ ದರ್ಶನ ತಗೋಣಂತ ಬಂದಿರಲ್ಲ. ನಿಮ್ಮಂತ ಪುಣ್ಯಶಾಲಿಗಳೇ ಯಾರು ಇಲ್ಲ. ಅದಕ್ಕ ಆಗಲೇ ಯಾರೋ ನಮ್ಮವ್ವ 1,100 ರೂಪಾಯಿ ಕೊಟ್ಟಿದ್ರು. ನನಗೆ ಎಲ್ಲ ನೆನಪಿರ್ತಾವ, ಎಲ್ಲರ ಕಿಸದ ಹಾಕೋರಿ ಖರೆ. 1,000 ರೂಪಾಯಿ ಯಾರು ಕೊಟ್ಟಿದ್ರಲ್ಲ, ಯಾರು ಅವ್